ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಪ್ರಥಮ PUC ಕನ್ನಡದಲ್ಲಿ ಪ್ರಥಮ ಕಿರು ಪರೀಕ್ಷೆ ಫಸ್ಟ್ ಟೆಸ್ಟನ್ನು ಮಾಡ್ತಾ ಇದ್ದಾರೆ 3/8ರಿಂದ 7/8/2026 ಸೊ ಅದಕ್ಕಾಗಿ ನಾನು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ತಂದಿದ್ದೀನಿ. ಸೊ ಕನ್ನಡದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ನೋಡಿದರೆ ಸಾಕು, ಈ ವಿಡಿಯೋದಲ್ಲಿನ ಪ್ರಶ್ನೆಗಳು ಬಿಟ್ಟು ಬೇರೆ ಬರೋದಿಲ್ಲ ಈ ವಿಭಾಗದಿಂದ. ಸೊ ಇದೇ ಥರ ನಿಮಗೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾನು ಲೈನಪ್ ಮಾಡ್ತೀನಿ. ಮತ್ತು ಪ್ರಥಮ PUC ಕನ್ನಡಕ್ಕಾಗಿ ಪ್ರಥಮ PUC ಕನ್ನಡ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಸೊ ಒಂದು 7-8 ಪಾಠ ಇದೆ ನಿಮಗೆ ಟೆಸ್ಟ್ಗಾಗಿ. ಅಷ್ಟು ಓದಿದರೆ 1-2 ಗಂಟೆ ಆರಾಮಾಗಿ ಅಂಕಗಳನ್ನು ಗಳಿಸ್ತೀರಿ. ಆದರೂ ಏನು ಕಷ್ಟ ಇಲ್ಲ, ಈ ವಿಡಿಯೋ ನೋಡಿದರೂ ಕೂಡ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಸೊ ಒಟ್ಟು ನೀವು 5 ಪದ್ಯಗಳನ್ನು ಮಾಡ್ಕೊಳ್ಬೇಕು. 6 ಇದ್ದಾವೆ. ಸೊ ಫಸ್ಟ್ ಕವಿಗಳ ಹೆಸರುಗಳು ಗೊತ್ತಿಲ್ಲ, ಇದನ್ನು ಹೊಂದಿಸಿ ಬರೆಯಿರಿ ಒಳಗೂ ಕೇಳ್ಬೋದು, ಬಿಟ್ಟ ಸ್ಥಳದಾಗೂ ಕೇಳ್ಬೋದು, ಬಹು ಆಯ್ಕೆದಾಗೂ ಕೇಳ್ಬೋದು. ದುರ್ಯೋಧನ ವಿಲಾಪ ಬರೆದ ಕವಿ ರನ್ನ, ದೇವನೊಲಿದವನ ಕುಲವೇ ಸತ್ಕುಲಂ ಬರೆದವನು ಹರಿಹರ, ಹಲು ಬಿದ್ದಾಳು ಕಲ್ಮರಂ ಕರಗುವಂತೆ ಬರೆದಿದ್ದು ಲಕ್ಷ್ಮೀಶ, ತಲ್ಲನಿಸದಿರು ಕಂಡ ತಾಳು ಮನವಿ ಬರೆದದ್ದು ಕನಕದಾಸ, ಶಿಶು ಮಕ್ಕಳಿಗೆ ಒಲಿದವ ಮಾದೇವ ಜನಪದ ಕಾವ್ಯ. ನಮ್ಮದೇ ಒಂದು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಡ್ತೀನಿ, ಅದಕ್ಕೂ ಬಂದು ಜಾಯ್ನ್ ಆಗಿ ಅಲ್ಲಿ PDF ಖಂಡಿತವಾಗಿ ನಿಮಗೆ ಶೇರ್ ಮಾಡ್ತಾರೆ. ಇನ್ನು 3 ವಚನಕಾರರಿದ್ದಾರೆ. 3 ವಚನಕಾರರ ವಚನಗಳ ಅಂಕಿತ ನಾಮ ನೋಡಬೇಕು, ಒಂದಾದರೂ ಬಂದೇ ಬರ್ತದೆ. ಅಲ್ಲಮಪ್ರಭ ಗುಹೇಶ್ವರ, ಗಟ್ಟಿವಾಳಯ್ಯ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಅಕ್ಕ ಮಹಾದೇವಿ, ಚನ್ನಮಲ್ಲಿಕಾರ್ಜುನ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಪಿನಾಕಪಾನಿ ಅಂದರೆ ಯಾರು? ಶಿವ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ದ್ರೋಣಾಚಾರ್ಯರು. ತಂದೆಗೆ ತಿಲಾಂಜಲಿ ಕೊಡಬೇಕಾದವರು ಯಾರು? ಮಗ. ದಿವ್ಯಜ್ಞಾನಿ ಎಂದರೆ ಸಹದೇವ. ಅಂಗಾಧಿಪತಿ ಎಂದರೆ ಕರ್ಣ. ಹರಿಯು ಕರ್ಣನಿಂದ ಬೇಡಿದ್ದು ಏನು? ರಕ್ಷಾ ಕವಚ. ಕುರುಪತಿ ರಣರಂಗದಲ್ಲಿ ಮೆಟ್ಟಿ ನಡೆದದ್ದು ಭಾರೀ ಹೆಣಗಳನ್ನು. ಕಾಲುಗಳನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಬಂಡಿಯ ಚಕ್ರ. ದೇಹವೆಂಬುದು ಏನು? ತುಂಬಿದ ಬಂಡಿ. ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಹೊಟ್ಟೆಯ ಮೇಲೆ. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಅಂತ ಇದೆ, ಮೆಳೆಯ ಮೇಲೆ. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾರೆ ಅಂತ ಕೇಳಿದರೆ ಓಗರ ಅಥವಾ ಅನ್ನ ಅನ್ನೋದು ಉತ್ತರ. ಇಷ್ಟು ನೋಡ್ಕೊಂಡೋಗಿ ಸೊ ಆರಾಮಾಗಿ ನಿಮಗೆ ಈಸಿಯಾಗಿ ಈ ವಿಭಾಗದಲ್ಲಿ ದಾಟ್ತೀರಿ. ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ? ಕೊಲ್ಲುವ ಆಯುಧ. ತಪವನ್ನು ಗಟ್ಟಿವಾಳೆಯ ಏನೆಂದು ಕರೆಯುತ್ತಾನೆ? ಬಂಧನ. ನಗೆಗೆ ಈಡಾಗುವುದು ಯಾವುದು? ಕಟ್ಟಿನ ವ್ರತದ ಭಾಷೆ. ಭಾಷೆಹೀನರ ಕಂಡಾಗ ಏನಾಯಿತು? ನಾಚಿಕೆ. ಅಕ್ಕನು ಹೇಳುವ ತೊಡರು ಯಾವುದು? ರತ್ನದ ಸಂಕೋಲೆ. ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು? ರವಿ ಅಥವಾ ಆಯ್ಕೆಯಲ್ಲಿ ಸೂರ್ಯ ಇದ್ದರೆ ಸೂರ್ಯವನ್ನು ಸಹಿತ ರೈಟ್ ಮಾಡಿ. ದೈವ ಸ್ಮರಣೆಯಲ್ಲಿ ಮನಸ್ಸಿಲುಕಿದಾಗ ಯಾವುದು ಕೆಡುವುದು? ಆತ್ಮ ಪರಮಾತ್ಮನಲ್ಲಿ ಲೀನವಾದಾಗ ಭವ ಕೆಡುವುದು. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಇರಿ, ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಿಮಗೆ ಲಿಂಕನ್ನು ಕೊಡ್ತೀನಿ, ಸೊ ಖಂಡಿತವಾಗಿ ಯೂಸ್ ಆಗ್ತದೆ. ಇನ್ನು ಸತ್ಯವನ್ನು ನುಡಿಯುವುದು ಯಾವುದರ ಶೃಂಗಾರವೇಗಬೇಕು? ವಚನ ಅಥವಾ ಆಡುವ ಮಾತಿಗೆ. ಅಕ್ಕನ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಶಿವಭಕ್ತರಿಗೆ. ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಕರಿಕಾಲ ಚೋಳ. ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಮೈಲ ಎತ್ತಿನ ಮೇಲೆ ಅಂತ ಇದೆ. ಶಿವನು ಯಾರ ಜೊತೆ ಊಟ ಮಾಡಿದನು? ಚೆನ್ನಯ್ಯನ ಜೊತೆ. ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು? ದೂತರನ್ನು. ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಆನೆಯ ಮೇಲೆ. ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಘನಪದವಿ. ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು? ಗಂಗಾ ತೀರದ ಅರಣ್ಯಕ್ಕೆ. ರಾಮನ ಆಜ್ಞೆ ಏನು ಅಂತ ಕೇಳಿದರೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವುದು. ಇನ್ನು ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು? ಫಲಿತ ಕದಳಿ ಇಳೆಗೆ ಬೀಳುವಂತೆ. ಕಾಡಿನಲ್ಲಿ ತನಗೆ ಯಾರ ನೆರವುಂಟೆಂದು ಸೀತೆ ಹೇಳ್ತಾಳೆ? ಪಶು ಪಕ್ಷಿ ಕ್ರೂರ ಜಂತುಗಳ ನೆರವುಂಟೆಂದು ಕಾಡಿನಲ್ಲಿ ಸೀತೆ ಹೇಳ್ತಾಳೆ. ಇನ್ನು ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳ್ತಾಳೆ? ರಘುರಾಮನಲ್ಲಿ. ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡ್ತಾಳೆ? ಅಡಿಗಡಿಗೆ ಕ್ಷೇಮ ಸುಖವಾಗಿರಲೆಂದು. ಭೂದೇವಿಯ ಮಗಳು ಯಾರು? ಸೀತೆ. ವಾಲ್ಮೀಕಿ ಏನನ್ನು ಹುಡುಕುತ್ತಾ ವನಕ್ಕೆ ಬಂದನು? ಯೂಪಸ್ತಂಭವನ್ನು. ರಾವನಾರಿ ಎಂದರೆ ಯಾರು? ರಾಮ. ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ವಾಲ್ಮೀಕಿ ಋಷಿ ಇಸ್ ದ ರೈಟ್ ಆನ್ಸರ್. ಇನ್ನು ವೃಕ್ಷವು ಎಲ್ಲಿ ಹುಟ್ಟಿತ್ತು ಅಂತ ಕೇಳಿದರೆ ಬೆಟ್ಟದ ತುದಿಯ ಮೇಲೆ ವೃಕ್ಷ ಹುಟ್ಟಿತ್ತು. ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಅಂತ ಕೇಳಿದರೆ ಸೊ ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು? ಅದು ಅಡವಿಯಲ್ಲಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವೆನು ಅಂತ ಕೇಳಿದರೆ ಹಡೆದ ತಾಯಿ ತೆರದಿ. ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಅಂತ ಕೇಳಿದರೆ ಹಸಿರು. ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಅಂತ ಕೇಳಿದರೆ ಕಲ್ಲಿನಲ್ಲಿ. ಮಾದೇವ ಎಲ್ಲಿ ಹೊರಗಿದ್ದಾನೆ? ಮೂಡಲ ಮನೆಯಲ್ಲಿ ಮಾದೇವ ಯೋಗ ಮುದ್ರೆಯಲ್ಲಿ ಹೊರಗಿದ್ದಾನೆ ಅಂತ ಇದೆ.
ಇನ್ನು ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು ಅಂತ ಕೇಳಿದ್ದಾರೆ. ಸಂಕಮ್ಮನ ಮಕ್ಕಳು. ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಅಂತ ಕೇಳಿದ್ದಾರೆ. ಕಡ್ಡಿ ಹಳ್ಳಕ್ಕೆ ಅನ್ನೋದು ಸರಿಯಾದ ಉತ್ತರವನ್ನು ನೀವು ಬರೀಬೇಕಿತ್ತು. ನೆಕ್ಸ್ಟ್, ಮಾದೇವ ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕೆನ್ನುತ್ತಾನೆ ಅಂತ ಕೇಳಿದರೆ ಮಾಯದ ಮಳೆಯನ್ನು ಕರೆಯಬೇಕೆನ್ನುತ್ತಾನೆ ಇಸ್ ದ ರೈಟ್ ಆನ್ಸರ್. ಮಳೆಯನ್ನು ಕಳುಹಿಸು ಎಂದು ಮಾದೇವ ಯಾರನ್ನು ಕೇಳುತ್ತಾನೆ? ದೇವೇಂದ್ರನನ್ನು. ಮಾದೇವ ಜಗತ್ತೆಲ್ಲ ಬುಗುರಿಯ ತಿರುಗುವ ಹಾಗೆ ಏನನ್ನು ಕಳುಹಿಸು ಎಂದು ವಾಯುದೇವನನ್ನು ಕೇಳ್ತಾನೆ ಅಂತ ಕೇಳಿದರೆ ಸುಂಟರ ಗಾಳಿ. ಇನ್ನು ಕಾರೆಂಬೋ ಕತ್ತಲಲ್ಲಿ ಎಂತಹ ಮಳೆ ಬಂತು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಜೋರೆಂಬ ಮಳೆ ಅನ್ನೋದು ಉತ್ತರ ಇತ್ತು. ಇನ್ನು ಗಂಗೆ ಸುರಿಯುವ ರಭಸಕ್ಕೆ ಏನೇನು ಒಂದಾದವು ಅಂತ ಕೇಳಿದರೆ ಭೂಮಿ ಆಕಾಶ ಒಂದಾದವು ಅನ್ನೋದು ಗೊತ್ತಿರಲಿ. ಇನ್ನು ಗಂಗಮ್ಮ ಏನನ್ನ ಹೊತ್ತುಕೊಂಡು ಹೋದಳು ಅಂತ ಕೇಳಿದರೆ ಮದ್ದಾನೆ ಹಿಂಡನ್ನು ಅನ್ನೋದು ಸರಿಯಾದ ಉತ್ತರ. ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು? ಗರಗರನೆ ತಿರುಗಿದನು ಅಂತ ಉತ್ತರ. ಮಾದೇವ ಶಿಷ್ಯರ ಯಾವ ಗುಣಕ್ಕೆ ಒಲಿದನು ಅಂತ ಕೇಳಿದರೆ ಶಿಶು ಮಕ್ಕಳ ಪ್ರೇಮಕ್ಕೆ ಅನ್ನೋದು ಸರಿಯಾದ ಉತ್ತರ. ಸೊ ನಿಮಗೆ 40 ಅಂಕಗಳ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿರ್ತದೆ. ಸೊ ಆ 40 ಅಂಕಗಳ ಪ್ರಶ್ನೆ ಪತ್ರಿಕೆಗಳನ್ನ ಸಹಿತ ನಾನು ಉತ್ತರದೊಂದಿಗೆ ನಿಮಗೆ ಕೊಡ್ತೀನಿ. ಓಕೆ, ಜಸ್ಟ್ ನಾನು ನೀವು ಏನು ಮಾಡಬೇಕಪ್ಪ ಅಂದರೆ ಎಲ್ಲರೂ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಕಾಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ. ಸೊ ನೀವು ಹೈಪನ್ನು ಒತ್ತಿದರೆ ಇನ್ನಷ್ಟು ವಿಡಿಯೋ ಬೂಸ್ಟ್ ಆಗ್ತದೆ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಸಿಗ್ತದೆ. ನಾನು ಇನ್ನೂ ನಿಮಗಾಗಿ ವಿಡಿಯೋಗಳನ್ನು ಮಾಡ್ಬೋದು. ಮಾದೇವ ಶಿಷ್ಯರ ಯಾವ ಗುಣಕ್ಕೆ ಒಲಿದನು ಅಂತ ಕೇಳಿದರೆ ಶಿಶು ಮಕ್ಕಳ ಪ್ರೇಮಕ್ಕೆ ಇಸ್ ದ ರೈಟ್ ಆನ್ಸರ್. ನಂಬಿದವರ ಮನದಲ್ಲಿ ಮಾದೇವ ಹೇಗಿರ್ತಾನೆ ಅಂತ ಕೇಳಿದರೆ ತುಂಬಿ ತುಳುಕುತ್ತಾನೆ ಅನ್ನೋದು ಉತ್ತರ. ಸೊ ಈ ಭಾಗದಲ್ಲಿ ನಾನು ಏನು ಮಾಡಿದ್ದೀನಿ ನೆನಪಿರಲಿ, ಪದ್ಯ ಭಾಗದ 1 ಅಂಕದ ಕವರ್ ಮಾಡಿದ್ದೀನಿ. ಯಾವುದು? ಪದ್ಯ ಭಾಗದ 1 ಅಂಕದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗದ್ಯ ಮತ್ತು ನಾಟಕ ಭಾಗದಲ್ಲಿನೂ 1 ಅಂಕ, 2 ಅಂಕ, 4 ಅಂಕ, ಆಮೇಲೆ ಕ್ವಶನ್ ಪೇಪರ್ಗಳನ್ನು ಸಹಿತ ಪ್ರೊವೈಡ್ ಮಾಡ್ತೀನಿ. ಇವೆಲ್ಲವುಗಳ ಮೋಸ್ಟ್ ಇಂಪಾರ್ಟೆಂಟಾಗಿ ನಿಮ್ಮ ಎಕ್ಸಾಮ್ಗೆ ವರ್ಕೌಟ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಸೊ ಅದು ನಿಮಗೆ ಅರ್ಧ ವಾರ್ಷಿಕ ಆಗಿರ್ಬೋದು, LBA ಟೆಸ್ಟ್ ಪೇಪರ್ಸ್ಗಳನ್ನು ಕೂಡ ನೆಕ್ಸ್ಟ್ ಶೇರ್ ಮಾಡ್ತೀವಿ. ಅವೆಲ್ಲವುಗಳು ಕೂಡ ಯೂಸ್ ಮಾಡಿಕೊಡ್ರಿ. ಆಮೇಲೆ ನಮ್ಮದೇ ಒಂದು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ. ಓಕೆ, ಅವರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಖಂಡಿತವಾಗಿ ಅದಕ್ಕೆ ಬಂದು ಜಾಯ್ನ್ ಆಗಿ. ಅಲ್ಲಿ ಬರೋದ್ರಿಂದ ನಿಮಗೆ ಚೆನ್ನಾಗಿ ಇನ್ನಷ್ಟು ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಏನೋ ಕಮೆಂಟ್ ಅನಿಸಿದ್ರಿ, ಇನ್ನು ನಿಮಗೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆಗಳು ಬೇಕು ಅಥವಾ ಈ ತನಾಗಿರ್ತಕ್ಕಂಥ ಫಿಕ್ಸ್ಡ್ ಕ್ವಶನ್ಸ್ಗಳನ್ನು ಬೇಕು ಅನ್ನೋದನ್ನು ನೋಡ್ಕೊಡ್ರಿ. ಇವೆಲ್ಲ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೆ ಆ್ಯಡ್ ಆಗೋದ್ರಿಂದ ಸೊ ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಪ್ರಿಪೇರ್ ಮಾಡ್ಕೋಬೇಕು. ಈ ಅಂಕಗಳು ನಿಮಗೆ ಒಳ್ಳೆಯ ಒಂದು ಬುನಾದಿಯನ್ನು ತಂದು ಕೊಡ್ತಾವೆ. ಮತ್ತು ಈ ಪ್ರಶ್ನೆಗಳು ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ, ವಾರ್ಷಿಕ ಪರೀಕ್ಷೆಗೂ ಕೂಡ ಬಹಳ ಯೂಸ್ ಅದ. ಓಕೆ, ಸೊ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ಕೊಡಬೇಕು, ಯಾಕಂದರೆ ನೆಕ್ಸ್ಟ್ ವಿಡಿಯೋಗಳನ್ನು ಅದ್ರ ಮೇಲೇ ನಾನು ಲೈನ್ ಅಪ್ ಮಾಡ್ತಾ ಹೋಗ್ತೀನಿ.